ಯಾರು ರೋಡದಲ್ಲಿ ಇರೋರು ಸಾಲ ಮಾತಾಡಲಿ, ಸಾಲ ಕೆಟ್ಟವ್ರು ಮಾತಾಡಲಿ. ಏಕೆಂದರೆ ಒಬ್ಬ ಹುಟ್ಟು ಕೊಡೋನಿಗೆ ಆನೆ ವರ್ಣಿಸೋದು ಏನು ವರ್ಣಿಸ್ತಾನೆ ಕಣ್ಣಿಂದವರು. ಹಂಗೆ ರಾಜ್ಕುಮಾರ್ನ ಬೈಯೋರು ನೋಡಿದವರು ನಮ್ಮಂಥವ್ರು ಯಾರು ಬೈಯೋರು. ಅವರಿಂದ ಕಲ್ತದ್ದು ಭಾಳ ಅಪಾರ. ನೀವು ನಂಬ್ತಿರೋ ಬಿಡ್ತೀವಿ. ಒಂದು ಪಿಕ್ಚರು ನನಗೆ ಯಾವುದು ಅಂತಂದರೆ ಒಂದು ಮುತ್ತಿನ ಕಥೆ ಅಂತ. ಅದಕ್ಕೆ ಡೈರೆಕ್ಟರ್ ಬಂದು ಶಂಕರ್ವಾರು ಅಣ್ಣವರು ನನ್ನ ಕಾಲು ಹಿಡ್ಕೊಂಡು ಇದು ಮಾಡೋವಂಥ ಸೀನ್. ಫಸ್ಟ್ ಶಾಟು ಫೈಟ್ ಮಾಸ್ಟರ್ ಶಿವಯ್ಯ ಯಾರಿಗೂ ಕೇರ್ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ತುಂಬ ಸೀನಿಯರ್ ಮೋಸ್ಟ್ ಅವರು. ಅವ್ರು ದೊಡ್ಡಣ್ಣ ಅವ್ರು ಅಣ್ಣವ್ರ ಬಂದು ಕಾಲು ಹಿಡ್ಕೊತಾರೆ, ನೀವು ಇದು ಮಾಡೋದು. ಅಣ್ಣವರು ಹಿಂದ್ಗಡೆ ನಿಂತಿದ್ರು, ನಾನೇ ನೋಡಿದೆ ಶಿವಯ್ಯ ಮಾಸ್ಟರ್ ಕೂತ್ಕೊಳ್ಳಿ ಸಾಕು. ಅಣ್ಣವರು ಬಂದು ಕಾಲು ಹಿಡ್ಕೊತಾರೆ, ಕಾಲು ಹಿಡ್ಕೊಂಡ್ಬಿಟ್ಟು ಪಾಠ ಮಾಡ್ತಾರೆ. ಪಿಕ್ಚರು ಮೆಜೆಸ್ಟಿಕ್ಕಲ್ಲಿ ಕೆಂಪೇಗೌಡ ರೋಡಲ್ಲಿ ರಿಲೀಸ್ ಆಗುತ್ತೆ. ನಾನಿರೋದು ಸುಬೇದಾರ್ ಛತ್ರಂ ರೋಡು ಕಪಿಲವಾಡ ಇದ್ದೀನಿ. ಅಲ್ಲಿ ಪಿಕ್ಚರ್ ನೋಡ್ಕೊಂಡವರೆಲ್ಲ ಬಂದ್ಬಿಟ್ಟು ನಮ್ಮ ಅಣ್ಣಕ್ಕೆ ಕಾಲಿಗೆ ಬೆಳೆಸ್ಕೊಂಡು ನಾವು ಬೋಡಿ ಮುಂದೆ ಅಂತ ಹೇಳಿ ಕಾಲು ಕತ್ತರಿಸ್ಬಿಡ್ತಾರೆ. ಆವಾಗ ನಾನು ಹೋಗಿ ಥಿಯೇಟ್ರ್ ಮುಂದೆ ನಾನು ಒಂದು ಗೊತ್ತಿನ ಕಥೆ ಮಾಡಿದ್ದೆ ಕಣಪ್ಪ, ಪಿಕ್ಸ್ ಹಾಕ್ರಪ್ಪ ಅಂತ ಕಣಕ್ಕೆ ಏನೋ ನಾನು ಮಾಡಲ್ಲ. ಆದರೆ ರಾಜ್ಕುಮಾರು ಆ ಕಡೆಯಿಂದ ಬಂದು ಲೈಟೆಲ್ಲ ರೆಡಿ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಪಟ್ಟನೆ ಕಾಲಿಗೆ ಕೊಟ್ಟರು. ನನಗೆ ಕೈಗಾಕೆ ಮಾಡ್ತಾ ಹೋಗ್ತೀವಿ, ಏನು ಮಾತಾಡಬೇಕು ಅಂತ ಗೊತ್ತಾಗ ಒಂದು ಸರಿ. ಏಕೆಂದರೆ ಇದೂ ಡಾಕ್ಟರ್ ರಾಜ್ಕುಮಾರ್ ಬರೀ ಪಾರ್ಟಕಲ್ಲ, ಅದರಲ್ಲಿ ಏನೈತೆ ನೀವು ಮಾಡು ಅಂತೇಳಿ ಮಾಡಿಸೋದು. ಇನ್ನೊಂದು ಸನ್ನಿವೇಶ ಹೇಳ್ತೀನಿ, ಸಮಯ ಭಾಳ ಆಯ್ತು ಅಂತ ಗುಜರಾತೆ. ಒಂದ್ಸತಿ ಏನಾಯ್ತು ಅಂತಂದರೆ ಇನ್ನೊಂದು ಪಿಕ್ಚರು ಯಾವುದು ಅಂತಂದರೆ ನಮ್ಮ ಜೀವದೇಶೇಖರ್ ತಮ್ಮ ದತ್ತರಾಜ್. ಅದೇ ಅದರಲ್ಲಿ ಡಾಕ್ಟರ್ ಪಾತ್ರ ನಾನೇ ಮಾಡಬೇಕು ಅಂತ ಅಣ್ಣವರು ಆರ್ಡರ್ ಮಾಡಬೇಕು. ನಾವು ತೀರ್ಥಹಳ್ಳಿ ಶೂಟಿಂಗ್ ಆಗಿದೆ. ತೀರ್ಥಹಳ್ಳಿ ಶೂಟಿಂಗ್ ಇದ್ರೆ ಹೆಂಗೆ ಮಾಡೋದು ಅಷ್ಟು ದೂರದಿಂದ. ಅವಾಗೆಲ್ಲ ಇವತ್ತು ಲೇಟೆಸ್ಟ್ ಅಂಬಾಸಡರ್ ಮಾರ್ಕ್ 3 ಮಾರ್ಕ್ 4 ಬರಬೇಕು. ಏನೇ ಮಾಡೋದು ಹಿಂಗೆ ಅಣ್ಣವರು ಬರೋಕ್ಕಿದ್ದಾರೆ, ಮೊಬೈಲ್ ಇಲ್ಲ, ಲ್ಯಾಂಡ್ಲೈನ್ ಬಂತು, ನೀವೇ ಪಾಠ ಮಾಡಬೇಕಂತೆ. ಶ್ರುತಿ ಸೇರಿದಾಗ ಅಂತ ಸಿನಿಮಾ ನೋಡಿ, ಶ್ರುತಿ ಸೇರಿದಾಗ ಅವಾಗ ಏನಾಯ್ತು, ಇಲ್ಲ ಆಗಲ್ಲ ಬರೋಕ್ಕೆ, ದಯವಿಟ್ಟು ನಾನು ಎಷ್ಟೇ ಬೇಡಿಕೆ ಬೇಕು ಹೊರಟರು 11:30 ಆಗುತ್ತೆ. ಅಣ್ಣ ಅವರು ಶಿಸ್ತಿನ ಸಿಪಾಯಿತಾನೆ, ಯಾವುದೇ ಕಾರಣಕ್ಕಾಗಲ್ಲ, ನನ್ನ ಕರಿಬೇಡ, ಬೇರೆ ಯಾರು ಹಾಕೊಳ್ಳಿ. ಕೊನೆಗೆ ಗೋವಿಂದ ಜನ ಬಂದು ಫ್ಲೋರ್ ಎತ್ಕೊಂಡು ಹೇಳಿದ್ರು ಒಂದೇ ಮಾತು, ಅಣ್ಣ ಅವರು ನಿಮಗೋಸ್ಕರ ಕಾಯ್ತಾರಂತೆ, ನೀವು ಬರ್ತಾ ಇದ್ದೀರ ಅಷ್ಟೇ ಎಂದು ಫೋನ್ ಇಟ್ಬಿಟ್ಟು. ಏನೇ ಮಾಡೋದು, ನನಗೂ ಅಂಬರೀಷನ್ಗೂ ಸೂರ್ಯ ಹುಟ್ಟದೆ ಬೆಳಿಗ್ಗೆ 11 ಗಂಟೆ. ಹೆಂಗೆ ಹೋಗೋದು 3 ಗಂಟೆಗೆ ಎದ್ದು ದೇವ ಸರಿ ಹೋಗಿ ಅವನ ಕೈ ಹೋಗ್ಬಿಟ್ಟು ಅವನಿಗೆ ಒಂದು 100 ರೂಪಾಯಿ ಕೊಟ್ಬಿಟ್ಟು, ಅವತ್ತು 100 ರೂಪಾಯಿ ಕೊಟ್ಟು ನೋಡಿ ನನ್ನನ್ನು 3 ಗಂಟೆಗೆ ಎಬ್ಬಿಸ್ಬಿಡಪ್ಪ ಅಂತ ಹೇಳಿ ರಾತ್ರಿನೇ ಬ್ಯಾಕಪ್ ಮಾಡ್ಕೊಂಡು ಎಲ್ಲ ರೆಡಿಯಾಗಿದ್ದು. ಅವನು 3:30 ಗಂಟೆಗೆ ಎಬ್ಬಿಸಿದ ತಕ್ಷಣ ನಾನು ಸ್ನಾನ ಮಾಡಿ ಸೂಟ್ ಕೇಸ್ ಇಟ್ಕೊಂಡು ರೆಡಿಯಾಗಿ ಹೊರಟು. ಬಂಗಾರಪ್ಪನವರು ಚೀಫ್ ಮಿನಿಸ್ಟ್ರು, ಅವ್ರ ಮನೆಯೊಳಗೆ ಶೂಟಿಂಗ್ ಹೋಗಿ ಎಲ್ಲಾದರೂ ಮುಗಿಸ್ಕೊಳ್ಳೋಣ. ಲೇಟಾಗೋಗುತ್ತೆ, 11:30 ಕಾಯ್ತಾ ಇದ್ರು ಅಣ್ಣವ್ರು ಕಾಯ್ತಾ ಇದ್ದಾರಲ್ಲ ಅಂತ ಮನಸ್ಸಿಗೆ ಕಷ್ಟ ಆಯಿತು. ಬಣ್ಣ ಹಚ್ಕೊ ಹೋಗಿದ ತಕ್ಷಣ ಕಾಲಿಗೆ ನಮಸ್ಕಾರ ಮಾಡ್ತಾಯಿದ್ವಿ. ಯಾಕೆ ನಮಸ್ಕಾರ ಮಾಡಬೇಕು ಅನ್ನೋದಕ್ಕೂ ಅರ್ಥ ಇದೆ, ಹೇಳ್ತೀನಿ. ಹೋಗಿ ನಮಸ್ಕಾರ ಮಾಡಿ ಮೇಕಪ್ ಹಾಕೊಂಡು ಬಂದಿದ ತಕ್ಷಣ ಏನು ಮಾಡಿದ್ವಿ, ಮೇಜರ್ ಭಾಳ ಅತ್ಯಂತ ದೊಡ್ಡದು 2 ಸೀನ್ ಮುಗಿಸಿದ್ವಿ. ಮುಗಿಸ್ದಾಗ ಒಂದು ಮುಕ್ಕಾಲಾಗಿತ್ತು. ಎಲ್ಲರೂ ಮುಗಿಸ್ಬೋದು. ಅಣ್ಣ ಅವ್ರ ಕಂಪನಿ ಒಳಗೆ ತಿಳ್ಕೊಳ್ಳಿ, 1 ಗಂಟೆಗೆ ತಲೆಬಿಡಿ ಬ್ರೇಕ್, ಲಂಚ್ ಬ್ರೇಕ್. 2 ಗಂಟೆಗೆ 2 ಕಾಲಿಗೆ ಟೆಚಪ್ಪು ಮತ್ತು ಸ್ಟಾರ್ಟು ಶೂಟಿಂಗು. ಅಂಥದ್ರಲ್ಲಿ 1:15 ಟೈಮ್ ಕಂಪೋಸ್ ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ಮಾಡೋದು. ಮಾಡಿದ್ದಾದ್ಮೇಲೆ ನಾನೇನು ಮಾಡಿದೆ, ಒಂದು ದೇವಾಲ ಇತ್ತು, ಕೆಳಗಡೆ ಒಂದು ಇದಿತ್ತು, ಈ ಕಡೆ 4 ಚೇರ್ ಹಾಕಿದ್ರು. ಹೋಗಿ ಮನೆಗೊಂಡೆ, ಒಳ್ಳೆ ನಿದ್ದೆ ಬರ್ತಾ ಆಯಿತು ನನಗೆ. ಊಟ ಆಮೇಲೆ ಮಾಡೋಣ ಅಂತ 2:15 ಗಂಟೆಗೆ ಅವನು ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರಕಾಶ್ ಅಂತ ಇಲ್ಲ, ಅವನು ಬಂದು ನನ್ನ ಎಬ್ಬಿಸ್ತಾ ನಾನು ಕಂಡುಬಿಟ್ಟು ನೋಡ್ತೀನಿ, ಅಣ್ಣೇ ಕೆಳಗಡೆ ಕೈ ಇಟ್ಕೊಂಡು ಮಲಗಿಬಿಟ್ಟಿದ್ರು ಕಾರ್ಪೆಟ್ ಮೇಲೆ. ಸಡನ್ನಾಗಿ ಎದ್ದಿದ್ಗಡೆ ಅವಾಗ ನೋಡೋದು, ನೀನು ಹೋಗಪ್ಪ, ನಾನು ಕಳಿಸ್ತೀನಿ, ಹೋಗು, ಲೈಟ್ ರೆಡಿ ಮಾಡ್ತೇನೆ. ಅಣ್ಣ ನಂಗೆ ಗೊತ್ತಾಗಿಲ್ಲ ಕಣ್ಣೆ, ನೀವು ಕೆಳಗಡೆ ಮಲಗಿಲ್ಲ, ನಾನು ಕೂತ್ಕೋಬೇಕ, ಏನೂ ಆಗಲಿಲ್ಲ, ಏನು ಮಾಡೇ ಹೋಗಿಲ್ಲ, ಕೂತ್ಕೋ. ಪ್ರದರ್ಶಿಸಲಿಕ್ಕೆ ಅಲಂಕಾರಗಳು ಮಾಡ್ಕೊಂಡಿದ್ರಿ, ಅಂದ್ಕೊಂಡಿದ್ರಿ. ದೊಡ್ಡಣ್ಣ ಕರೆಸಿದೇವಿ ಅವ್ರ ಮಾತು ಕೇಳಬೇಕು ಸಹಜ. ಸ್ವಾಮಿಜಿಯವರಿಂದ ಎಷ್ಟು ಮಾತಾಡ್ತಾರೋ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ತುಂಬ ಖುಷಿ ಆಯಿತು. ನಮ್ಮ ದೊಡ್ಡಣ್ಣ ನಾವೆಲ್ಲ
ಬಾಲ್ಯದಲ್ಲಿಂದ ಕೂಡ ನಾನು ಕೂಡ ನಮ್ಮ ದೊಡ್ಡವರ ಮೂವಿಗಳನ್ನು ನೋಡಿದ್ದೇನೆ. ತುಂಬ ಖುಷಿ ಆಗುತ್ತೆ. ಅವರೊಂದು ಹಾಸ್ಯ ನಟರು ಹೌದು, ಒಂದು ಖಳನಾಟಕ ಯಾವ ಪಾತ್ರವನ್ನು ಕೂಡ ಮೈದುಂಬಿ ಜೀವ ತುಂಬಿ ಮಾಡತಕ್ಕಂಥ ಒಂದು ದೊಡ್ಡ ಶಕ್ತಿ ನಮ್ಮ ದೊಡ್ಡವರಲ್ಲಿ ಇರ್ತಕ್ಕಂಥದ್ದು. ಹಾಗೆ ಅವರು ಆ ಕನ್ನಡದ ಬಗ್ಗೆ ಇರತಕ್ಕಂಥ ಪ್ರೀತಿ, ಆ ಕನ್ನಡವನ್ನು ಅಧ್ಯಯನ, ಕುಮಾರವ್ಯಾಸ ಭಾರತ ಇರ್ಬೋದು, ಕುವೆಂಪುರ ಒಂದು ಸಾಹಿತ್ಯಗಳಿರ್ಬೋದು, ಎಲ್ಲವನ್ನೂ ಕೂಡ ಇಷ್ಟೊಂದು ಅದು ಮಂಕುತಿಮ್ಮನ ಕಗ್ಗ ಇರ್ಬೋದು, ಇಷ್ಟೊಂದು ಅಧ್ಯಯನವನ್ನ ಮಾಡಿದಂತ ನಾನು ನಿನ್ನೆ ನಿಜವಾಗ ನಮ್ಮ ಚೌಡಪ್ಪ ಹೇಳ್ತಾ ಇದ್ರು, ಪ್ರೊಫೆಸರ್ ಸ್ವಾಮೀಜಿ ಅವರು ಮನೆಗೆ ಹೋಗಿದ್ದೆ, 4,000 ಬುಕ್ಗಳನ್ನ ಮನೆಗೆ ಇಟ್ಕೊಂಡಿದ್ದಾರೆ ಅವರು ಅಂತ ಹೇಳ್ತಾ ಇದ್ದಾರೆ. ನನಗೆ ತುಂಬಾ ಖುಷಿ ಆಯಿತು. ಅವೆಲ್ಲವನ್ನ ಇವತ್ತು ನಿಮ್ಮ ಮುಂದೆ ಅವರ ಜ್ಞಾನವನ್ನ ಪ್ರದರ್ಶನ ಮಾಡಿದ್ದಾರೆ. ಅವ್ರಿಗೆ ಈಗ ಇನ್ನೂ 77 ವರ್ಷ, ಎಷ್ಟು 77 ವರ್ಷ, ಆದರೆ ಅವರ ಉತ್ಸಾಹಕ್ಕೆ 17 ಅಥವಾ 27ರ ಉತ್ಸಾಹ ಅವರು ಇನ್ನೂ ಇದೆ. ಅವ್ರ ಮಾತುಗಳನ್ನು ನನಗೆ ಅರ್ಥ ಆಯಿತು. ಅವರು ಇನ್ನೂ ಕೂಡ ಆ 17ರ ಉತ್ಸಾಹನೇ ಇರುತ್ತಿರ್ತಕ್ಕಂಥದ್ದು. ಅಂತ ಒಂದು ಮಹಾನ್ ನಟ ಇವತ್ತು ಬಂದು ತಮಗೆಲ್ಲ ನನಗೆ ಅವರು ಪದೇ ಪದೇ ಆಗಾಗ ಪುನಃ ಅಂತ ಹೇಳ್ತೇವಲ್ಲ, ತಂದೆ ತಾಯಿಗಳನ್ನು ಗೌರವಿಸಿ, ಗುರು ಹಿರಿಯರನ್ನು ಗೌರವಿಸಿ, ಸಮಾಜದ ಏನು ನಮ್ಮ ದೇಶದ ಅಥವಾ ನಮ್ಮ ರಾಜ್ಯದ ನಮ್ಮ ನೆಲ ಜಲ ಸಂಸ್ಕೃತಿಯನ್ನ ಪರಂಪರೆಯನ್ನು ನೀವು ಕಾಪಾಡಿ ಅಂತಕ್ಕಂಥದ್ದನ್ನ ಒತ್ತಿ 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 ಹೇಳ್ತಾ ಇದೆ. ತಂದೆ ತಾಯಿಯನ್ನು ಗೌರವಿಸಿ, ನಿಮ್ಮ ಜ್ಞಾನವನ್ನು ಹೆಚ್ಚಿಗೆ ಮಾಡಿಕೊಡಿ. ಆ ಜ್ಞಾನದಿಂದಲೇ ನಾವು ಸಾಧ್ಯ. ಆ ಜ್ಞಾನ ಬರಬೇಕು ಅಂತಂದ್ರೆ ನೀವು ತಂದೆ ತಾಯಿಗಳನ್ನು ಗೌರವಿಸಬೇಕು, ಗುರು ಹಿರಿಯರನ್ನು ಗೌರವಿಸಬೇಕು, ನಮ್ಮ ಪರಂಪರೆಯನ್ನು ನೀವು ಉಳಿಸ್ಬೇಕು. ಆವಾಗ ಮಾತ್ರ ನಿಮ್ಮ ಹುಟ್ಟು, ನಿಮ್ಮ ಜನ್ಮ ಸಾರ್ಥಕ ಆಗುತ್ತೆ ಅಂತಕ್ಕಂಥದ್ದನ್ನ ಅವರು ಸಾಕಷ್ಟು ಉದಾಹರಣೆಗಳ ಮುಖಾಂತರ ಅದು ಅವರ ಭಾಷೆಯಲ್ಲಿ ಹೇಳಿ ನಮಗೆಲ್ಲ ಒಂದು ಇವತ್ತು ಏನೋ ಒಂದು ಕನ್ನಡವನ್ನೇ ಇವತ್ತು ಒಂದು ಉದ್ದೀಪನಗೊಳಿಸಿ, ಒಂದು ಕನ್ನಡಕ್ಕೆ ಒಂದು ವಿಶೇಷವಾದ ಶಕ್ತಿಯನ್ನ ಇವತ್ತಿರೋ ಒಂದು ರೀತಿ ನಮಗೆ ಕನ್ನಡ ರಾಜ್ಯೋತ್ಸವನೇ ಒಂದು ರೀತಿಯಲ್ಲಿ ಇವತ್ತು ಅಷ್ಟು ಕನ್ನಡಕ್ಕೆ ಶಕ್ತಿಯನ್ನು ತುಂಬಿ ಸದಾ ಕನ್ನಡದ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಹಿರಿಯ ನಟರು ನನಗೆ ತುಂಬಾ ಖುಷಿಯಾಗಿ ಬಂದಿರ್ತಕ್ಕಂಥದ್ದು. ಹಾಗೆ ತಾವೆಲ್ಲರೂ ಕೂಡ ತಮ್ಮ ಪ್ರದರ್ಶನವನ್ನು ಸಂಭ್ರಮ ಅಂತಕ್ಕಂಥದ್ದು ನಮ್ಮ ಸಂಭ್ರಮದಿಂದ ಇನ್ನೊಬ್ಬರಿಗೆ ಸಂಕಷ್ಟನೋ ಮುಜುಗರ ಆಗಬಾರ್ದು. ಆ ಸಂಭ್ರಮ ಎಲ್ಲವೂ ಸಂಭ್ರಮಿಸಬೇಕು. ಆ ರೀತಿ ನಮ್ಮ ಸಂಭ್ರಮ ಇರಬೇಕಾಗುತ್ತೆ. ನಮ್ಮ ಸಂತೋಷ ಎಂಜಾಯ್ ಮಾಡೋದು ಅಂದ ತಕ್ಷಣ ನಮ್ಮ ಎಂಜಾಯ್ ಇಂದ ಅಥವಾ ನಮ್ಮ ಸಂತೋಷದಿಂದ ಇನ್ನೊಬ್ಬರಿಗದು ಇದೇನಪ್ಪ ಇಷ್ಟು ಕೆಟ್ಟದಾಗಿ ಮಾಡಿದ್ರೆ ಎಷ್ಟು ಅಂತಕ್ಕಂಥ ಮುಜುಗರ ಒಂದು ಸಂಸ್ಕಾರವಂತರಿಗೆ, ಒಂದು ಶಿಸ್ತಿದ್ದವರಿಗೆ ಅನಿಸುತ್ತದೆ. ಆ ರೀತಿಯಾಗಿ ನಾವು ನೋಡ್ಕೊಬಾರ್ದು. ಯಾವಾಗ ಸಂಭ್ರಮ ಅಂತಕ್ಕಂಥದ್ದು ಎಲ್ಲರಿಗೂ ಸಂಭ್ರಮಿಸ್ತಕ್ಕಂಥ ಒಂದು ಭಾವನೆ ಬರಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲ ವಿದ್ಯಾರ್ಥಿಗಳು ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಸಂಸ್ಕಾರದ ಬದುಕಿದಾಗ ಮಾತ್ರ ನಿಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಏನಾದರೂ ಒಂದಷ್ಟು ಸಾಧನೆಯನ್ನು ಮಾಡಲಿಕ್ಕೆ ನೀವೆಲ್ಲ ಹೆಜ್ಜೆ ಇಟ್ಟಿದ್ರಿ. ಆ ಸಾಧನೆ ಮಾಡಿದ್ರೆ ಮಾತ್ರ ಆ ಮನುಷ್ಯರಿಗೆ ಒಂದು ಹುಟ್ಟಿದಕ್ಕೆ ಸಾರ್ಥಕತೆ ಬರುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಬಾಳಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಆ ಪೂಜ್ಯ ಗುರುಗಳ ಆಶೀರ್ವಾದ ಮತ್ತು ಭೈರವೇಶ್ವರ ಆಶೀರ್ವಾದ ನಿಮ್ಮೆಲ್ಲ ಇಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ ಕೊಟ್ಟರೆ ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ನಾನು ನಮಸ್ಕಾರ ಮಾಡಿದ್ರೆ ಅವತ್ತು ನಾನು ಬೆಳಕರಿಯೋದೇ ಇಲ್ಲ. ಅದೇ ಥರ ಇನ್ನೊಂದು ಜೀವಕ್ಕೆ, ಇನ್ನೆರಡು ಜೀವಕ್ಕೆ ನಾನು ನಮಸ್ಕಾರ ಮಾಡ್ತೀನಿ. ನನ್ನ ಮೊದಲನೇ ಬಸವರಾಜ, ನನ್ನ ಅತ್ತಿಗೆ ಅನ್ನಪೂರ್ಣಮ್ಮ ಅಂದರೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ನನಗೆ ಮದುವೆ ಆಗಿದ್ದು ನಮ್ಮ ಅಣ್ಣದ ಜ್ಞಾಪಕ ಇಲ್ಲ. ಅಷ್ಟೊಳಗೆ ನಮ್ಮ ದೊಡ್ಡಕ್ಕೆ ನಮ್ಮ ಮನೆಗೆ ಬಂದಿದ್ದರಿಂದ ಏನಾಯ್ತು ಅಂದರೆ ಅವರು ಒಬ್ಬರು ನಮ್ಮ ಮನೇಲಿ ನಮ್ಮ ತಾಯಿ ಸಮಾನ, ನಮ್ಮ ದೊಡ್ಡಕ್ಕ ಸಮಾನ ಅನ್ನೋದು ಇವತ್ತು ನಮ್ಮ ಮನಸ್ಸಿನಲ್ಲಿ. ಯಾಕೆಂದರೆ ಇದೆಲ್ಲ ಎಲ್ಲರೂ ಬರಲ್ಲ. ತಾಯಿ ತಂದೆನೇ ಮೊದಲು. ನೀವು ಯಾವುದೇ ದೇಶಕ್ಕೆ ಹೋಗಿ ಏನೇ ಮಾಡಿ ವಿಚ್ ಈಸ್ ಯುವರ್ ಮದರ್ ಟಂಗ್, ನಿನ್ನ ತಾಯಿ ಭಾಷೆ ಯಾವುದು ಅಂತ ಕೇಳ್ತೇನೆ ಹೊರತು ತಂದೆ ಭಾಷೆ ಯಾವುದು ಅಂತ ಯಾರು ಕೇಳಲ್ಲ. ಅಲ್ವೇನವ ತಾಯಿ ಏನು ಕಲಿಸ್ತಿರೋ ಅದೇ ಬರೋದು. ನಮ್ಮಮ್ಮ ನಮಗೆ ಜಾತೀಯತೆ ಕಲಿಸ್ತೇ ಇಲ್ಲ. ಯಾವ ಜಾತಿ ತಗೊಂಡು ಏನು ಮಾಡ್ತಿದ್ದ, ಯಾವ ನಾನು ನಮ್ಮ ಮಠ ಯಾವುದು ಅಂತ ಕೇಳಿದ್ರೆ ನಮ್ಮಮ್ಮ ಕೆನ್ನೆ ಕೊಟ್ಟಿದ್ರು ಅನ್ಸುತ್ತೆ. ಮಠ ತಗೊಂಡು ಏನು ಮಾಡ್ತೀಯ? ಎಲ್ಲರ ಜೊತೆ ಇದ್ದಷ್ಟು ದಿವಸ ಸಂತೆ ವ್ಯಾಪಾರ ಮುಗಿಸಿ ಗೊತ್ತಾಯ್ತಾ, ಕರೆ ಬಂದಿದ ತಕ್ಷಣ ನೀನು ದೊಡ್ಡ ಗುಡ್ಡೆ ಕರ್ಕೊಂಡು ಹೋಗ್ತಾ ಇರಬೇಕು. ಮಾಟ ಕೆಳಗೆ ಬರ್ಬೇಕು ಮಾಟ. ಇದು ನನ್ನ ತಾಯಿ ಕೊಟ್ಟ ಸಂಸ್ಕಾರ. ಚೆನ್ನಾಗಿಲ್ಲ ಏನೋ ಹೋಗ್ತದೆ ಬೈಲಿಕ್ಕೆ ಕಡೆ ಮಗ ಬೈಕ ಬೇಡ. ಯಾಕೆಂದರೆ ಕುಳ ಎಣಿಸ್ಬೇಡಿ ಕರ್ಕೊಂಡು ನಿಮ್ಮ ಮನೆಗೆ ಆವಾಗ ಕುಳುವಾಡಿ ಚಿಕ್ಕಪ್ಪ ಆಗ್ತಾನೆ ಕಣಪ್ಪ. ಅದು ಯಾವತ್ತು ಕುಲ ಎಣಿಸ್ಬೇಡಿ. ಆದ್ರಿಂದ ಆ ತಾಯಿ ಕೊಟ್ಟ ಸಂಸ್ಕಾರದಿಂದಲೇ ಇವತ್ತು ನಾವು ಚೆನ್ನಾಗಿದ್ದೀವಿ. ಒಬ್ಬರು ಬಸವಣ್ಣವರು ನಮ್ಗೆ ಯಾಕೆ ತುಂಬ ಇಷ್ಟ ಆಗ್ತಾರೆ ಅಂದರೆ
ನಿರ್ಮಲಾನಂದ ಸ್ವಾಮಿಗಳು ನನಗೆ 2 ಸತಿ ಹೇಳಿಸಿದ್ರು, ದೊಡ್ಡಣ್ಣ ದಯವಿಟ್ಟು ಅದನ್ನು ಇನ್ನೊಂದು ಸತಿ ಹೇಳಿ. ಅವ್ರ ಜಾತೀಯತೆ ಇರಲಿಲ್ಲ. ಅವ್ರು ಹೇಳ್ತಾರೆ, ನೆಲವೊಂದೇ ಹೊರಗೆ ಶಿವಾಲಯಕ್ಕೆ, ನೀನಲ್ಲಿ ಹೊರಗೇನಿನಾರಬೇಕು ಶಿವಾಲಯನಾಗಬೇಕು. ನೆಲವೊಂದೇ ಹೊರಗೆ ಶಿವಾಲಯಕ್ಕೆ ಗೊತ್ತಿದೆ. ಜಲವೊಂದೇ ಶೌಚಾಚಮನಕ್ಕೆ, ಜಲವೊಂದೇ ಶೌಚ ಆಚಮನಕ್ಕೆ, ಕುಲವೊಂದೇ ತನ್ನ ತಾರಿತವೊಂದೇ ಎಂದು ಮಾತನ್ನು ಬಸವಣ್ಣವರು ಹೇಳ್ತಾರೆ. ಅದನ್ನು ಮೀರಿ ಇನ್ನೊಂದು ಮಾತಾಡ್ತಾರೆ. ವ್ಯಾಸ ಬೋಯಿತಿಯ ಮಗ, ಮಾರ್ಕಂಡಯ್ಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಶಿವಚಂದ್ರ ರಾವಣನ ತಾಯಿ ಕೈಕಸಿ ರಾಕ್ಷಸ ಕುಲದಾಕೆ, ಕೌಂಡಿನ್ಯ ಕಮ್ಮಾರ, ಭೂಮಿಸುತ್ತೆ ಸೀತೆ, ಅವನ ತಂದೆ ಜನಕ ಮಹಾರಾಜ ಒಕ್ಕಲಿಗ, ಸಾಕ್ಷಾತ್ ಅಗಸ್ತ್ಯ ಕಬ್ಬಿಲ. ಕುಲವನ್ನು ಅರಸದಿರಿಬೋ, ಕುಲವನ್ನು ಅರಸದಿರಿ, ಕುಲವನ್ನು ಅರಸಿ ಮುನೀನಾದರಿಬೋ ಅಂತ ಕೈ ಮುಗಿದು ಅನುಭವ ಮಂಟಪದಲ್ಲಿ ಹೇಳ್ತಾರೆ. ಅಷ್ಟೇನ ಇನ್ನೊಂದು ಮಾತಾಡ್ತಾರೆ, ಎಲ್ಲ ಕಾಯಕ ಅವರ ಜಾತೀಯತೆ ಇಲ್ಲ ಅಂದಿದ್ದಕ್ಕೆ ಒಂದು ಉದಾಹರಣೆ ನಿಮ್ಮೊಂದು ಹೇಳ್ತಾ ಇದ್ದೀನಿ. ಎನ್ನ ಕಾಯಕವ ನಿರ್ಮಲವ ಮಾಡಿದಾತ ಮಡಿವಾಳ, ಎನ್ನಸ್ತ್ರವ ನಿರ್ಮಲವ ಮಾಡಿದಾತ ಮಡಿವಾಳ, ಎನ್ನಂತರವ ನಿರ್ಮಲವ ಮಾಡಿದಾತ ಮಡಿವಾಳ, ಅಯ್ಯ ಎನ್ನ ನಿಮಗೆ ಯೋಗ್ಯನ ಮಾಡಿದಾತ ಮಡಿವಾಳ ಅನ್ನೋ ಮಾತನ್ನು ಹೇಳ್ತಾರೆ. ಅದರಿಂದ ತಿಳ್ಕೊಬೋದು ನಾವು ಬಸವಣ್ಣವ್ರ ಜಾತಿ ಇರಲಿಲ್ಲ ಅಂತ. ಯಾಕೆಂದರೆ ನೀವೇನು ಓದ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಿಮ್ಮ ಸಿಲೆಬಸ್ಸು ನಿಮಗಿದು ಗೊತ್ತಿಲ್ಲ, ಎಲ್ಲ ನಿಮಗೆ ಕಷ್ಟ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಕಷ್ಟಪಡದಲ್ಲಿ ಯಾವುದು ಸುಲಭವಾಗಿ ಸಿಕ್ಕಲ್ಲ. ಸುಲಭವಾಗಿ ಯಾವುದಾದ್ರು ಸಿಕ್ಕಿದ್ದಕ್ಕೆ ಅದಕ್ಕೆ ಬೆಲೆನೇ ಇರಲ್ಲ. ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದವರೆಗೂ ದೇವರು ಕರೆದ ತಕ್ಷಣವೇ ಬಂದ್ಬಿಡೋಣಂತೆ. ಕೃತಯುಗದಲ್ಲಿ ಒಳ್ಳೆ ಅಡುಗೆ ಮಾಡಿಬಿಟ್ಟು, ದೇವ ಬಾರು ನಿಗೋಸ್ಕರ ನಿಮ್ಗೆ ಇಷ್ಟವಾದ ಅಡುಗೆ ಮಾಡಿದ್ದೀನಿ ಅಂತ ಯಾರ ನಮ್ಮ ತಾಯಿ ಕಾಲಿಗೆ ಬಂದ್ಬಿಟ್ಟು ಅಮ್ಮ ಊಟಕ್ಕಿಲ್ಲ ಮತ್ತು ಊಟ ಮಾಡ್ತಾ ಇದ್ದ. ತ್ರೇತಾಯುಗದಲ್ಲಿ ಬಂದ, ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಬಂದ, ಕಲಿಯುಗದಲ್ಲಿ ನಮ್ಮ ಅಪ್ಪನೇ ಬರಲ್ಲ. ಯಾಕೆ ಗೊತ್ತಾ? ಕರೆದ ತಕ್ಷಣ ಬಂದರೆ ಗೋಡೆಲ್ಲ ಕರೆದ ತಕ್ಷಣ ಬಂದ ತಕ್ಷಣವೇ ಆಂಧ್ರಗೋಸ್ಕರ ಅಷ್ಟೇ. ಅದನ್ನು ಮಾಡಬೇಕಾದ್ರೆ ಅಖಂಡವಾಗಿ ತಪಸ್ಸು ಮಾಡಬೇಕು. ಹೆಣ್ಮಕ್ಳು ಜಾಸ್ತಿ ಜನ ಸೇರಿರೋದ್ರಿಂದ ಮಾತಾಡ್ತೀನಿ. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಗಂಗೆ ಪೂಜೆನ ಕಡ್ಡಾಯವಾಗಿ ಮುಚ್ಕೊಂಡು ಮಾಡಬೇಕು. ಯಾಕೆ ಮಾಡಬೇಕು ಅನ್ನೋದಕ್ಕೆ ಒಂದು ಕಥೆ ಇದೆ. ಗೋರಖ್ಪುರದವರು ಶಿವಪುರಾಣ ಬರೆದಿದ್ರಲ್ಲ, ಅದೇ ಶಿವಪುರಾಣದಲ್ಲಿ ಓದಿದ್ದೀನಿ. ಮಠಾಧೀಶ್ವರ ಇರುವ ನಿಮ್ಮ ದೊಡ್ಡಣ್ಣ ಅಂತೂ ಓದೇ ಹೋಗ್ತಾರೆ. ಏಕೆಂದರೆ ನಮ್ಮ ಮನೇಲಿ ದಿನನಿತ್ಯ ನಡೆಯೋದು ಒಂದು ಮಿಮಿಕ್ರಿ ಮಾಡಿ ತೋರಿಸ್ಕೊಡ್ತೀನಿ. ಎಷ್ಟೊತ್ತಾಗಿ ಊಟ ನಾನು ಕೂತ್ಕೊಂಡಿದ್ರೆ